ಅವರು ನನ್ನ ಮೇಲೆ ಮೊದಲನೇ ಸಲ ಕೋಪಿಸ್ಕೊಂಡ್ರಲ್ಲ, ಆ ಕೋಪಕ್ಕೂ ಒಂದು ಅರ್ಥ ಇತ್ತು ಸರ್, ಒಂದು ಒಳ್ಳೆ ಕಾರಣ ಇತ್ತು. ನಾನು ಹುಡುಗಿಯರ ಜೀವನದಲ್ಲಿ ಆಟ ಆಡ್ತಿದ್ದೆ ಅಂತ ಅವ್ರಿಗೆ ತಪ್ಪು ತಿಳುವಳಿಕೆ ಇತ್ತು. ಅದಕ್ಕೆ ನನ್ನನ್ನು ಅವರು ತಪ್ಪಾಗಿ ತಿಳ್ಕೊಂಡಿದ್ರು. ಏನೋ ಹಣೆ ಬರಹ ಅನ್ಸತ್ತೆ, ಆ ಬೈರ ಮಾಡಿದ ತಪ್ಪನ್ನೆಲ್ಲ ನಾನೇ ಮಾಡಿದ್ದು ಅಂತ ತಿಳ್ಕೊಂಡ್ರು. ಅವ್ರು ನನ್ನ ಮೇಲೆ ಅಷ್ಟೊಂದು ಯಾಕೆ ಕೋಪಿಸ್ಕೊಂಡ್ರು ಗೊತ್ತಾ ಸರ್? ಅವ್ರ ಜೊತೆಲಿ ಕೆಲಸ ಮಾಡ್ತಿದ್ದ ಹೆಣ್ಮಕ್ಳಿಗೆ ಅನ್ಯಾಯ ಆಯ್ತು ಅಂತ. ಅದನ್ನ ಅವ್ರ ಕೈಲಿ ಸಹಿಸ್ಕೊಳ್ಳೋದಕ್ಕಾಗ್ಲಿಲ್ಲ ಸರ್. ಅವ್ರ ಕೋಪದಲ್ಲೂ ಒಂದು ಮುಗ್ಧತನ ಇತ್ತು ಸರ್, ಒಂದು ನ್ಯಾಯ ಇತ್ತು ಸರ್. ನಾನು ಯಾವಾಗ್ಲೂ ನಮ್ಮ ಮನೆಯವ್ರು ಚೆನ್ನಾಗಿರ್ಬೇಕು, ನನ್ನ ಜೊತೆಲಿ ಹುಟ್ಟೋರು ಚೆನ್ನಾಗಿರ್ಬೇಕು, ನನ್ನ ಸುತ್ತಮುತ್ತ ಇರೋರು ಚೆನ್ನಾಗಿರ್ಬೇಕು ಅಂತಿದ್ದೆ ಸರ್. ಯಾರಿಗೂ ಯಾವ ಅನ್ಯಾಯನೂ ಆಗ್ಬಾರ್ದು ಅಂತ ಯೋಚನೆ ಮಾಡ್ತಿದ್ದೆ. ನನ್ನ ಲೈಫಲ್ಲಿ ಇದುವರೆಗೂ ನಾನು ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಅಂತ ನನ್ನ ಆಸೆಗಳನ್ನ ಇಟ್ಕೊಂಡಿರ್ಲಿಲ್ಲ ಸರ್. ಯಾವ ಗುರಿನೂ ಇರಲಿಲ್ಲ ನನ್ನ ಲೈಫಲ್ಲಿ. ಜೀವನ ಹೇಗೆ ಹೋಗುತ್ತೋ ಹಾಗೆ ಹೋಗ್ತಾ ಇದ್ದೆ. ಆದ್ರೆ ಮೈನಾ ಅವ್ರನ್ನ ಭೇಟಿ ಆದ್ಮೇಲೆ, ಒಂದು ಫ್ಯಾಮಿಲಿಯಲ್ಲಿ ನಡೆಯೋ ಕಷ್ಟಗಳು ಗೊತ್ತಾದ್ಮೇಲೆ, ಅವ್ರು ಸಂತೋಷವಾಗಿರ್ಬೇಕು ಅಂದ್ರೆ ಏನೆಲ್ಲ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ. ಹಂಗೆ ಸರ್, ನಾನು ಅವ್ರ ಹತ್ರ ಪ್ರಿಯಕರನಾಗಿ ಪರಿಚಯ ಆಗಿ ಅವ್ರ ಪ್ರೀತಿನ ಪಡ್ಕೊಂಡೆ. ಅಂಥವ್ರ ಪ್ರೀತಿ ನಾನು ಪಡ್ಕೊಂಡ್ಮೇಲೂ, ಅವ್ರನ್ನ ಮದುವೆ ಮಾಡ್ಕೊಂಡ್ಮೇಲೂ ನಾನು ಸಂತೋಷವಾಗಿ ಸಂಸಾರನೇ ಮಾಡೋದಕ್ಕಾಗ್ತಿಲ್ಲ ಅಲ್ವಾ ಸರ್? ಯಾವ ಹುಡುಗಿಗೂ ಯಾರಿಂದನೂ ಯಾವ ಥರನೂ ಅನ್ಯಾಯ ಆಗ್ಬಾರ್ದು ಅಂತ ಆಸೆ ಪಡೋ ನನ್ನ ಮೈನಾಗೆ ಯಾರೋ ಒಬ್ಬ ಅಯೋಗ್ಯ ಅವ್ರ ಜೀವನದಲ್ಲಿ ವಿಷ ಹಿಂಡ್ಬಿಟ್ಟ ಅಂತ ಗೊತ್ತಾದ್ಮೇಲೆ ನಾನು ಹೇಗೆಲ್ಲ ಒದ್ದಾಡಿದ್ದೀನಿ ಗೊತ್ತಾ ಸರ್? ಇಷ್ಟೆಲ್ಲ ಆಗಿದ್ದೆ ಒಂದ್ ಕಡೆ, ಆದ್ರೆ ತಾನ್ ಪ್ರೀತಿ ಮಾಡಿದ ಹುಡುಗ ಚೆನ್ನಾಗಿರ್ಬೇಕು ಅಂತ, ಅವರಿಂದ ನನಗೆ ಯಾವ ತೊಂದ್ರೆನೂ ಆಗ್ಬಾರ್ದು ಅಂತ ನನ್ನಿಂದ ದೂರ ಆಗೋದ್ರ ಬಗ್ಗೆ ಯೋಚನೆ ಮಾಡಿದ್ರು ಸರ್ ಅವರು. ಸರ್, ಆಗ ನನ್ನ ಜೀವನ ಎಲ್ಲ ಮುಗ್ದೋಯ್ತು ಅಂತ ಫೀಲ್ ಆಯ್ತು ಸರ್. ಎಲ್ಲಿ ನಾನು ನನ್ನ ಮೈನನ್ನ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯ ನನಗೆ ಶುರುವಾಯ್ತು ಸರ್. ನಾನು ಎಷ್ಟೋ ಪ್ರಯತ್ನ ಪಟ್ಟೆ, ನನ್ನ ಸ್ನೇಹಿತರೆಲ್ಲ ಮಾತಾಡೋದಕ್ಕೆ ಪ್ರಯತ್ನ ಪಟ್ರು, ಆದ್ರೂ ಮೈನಾ ಅವ್ರ ಮನ್ಸು ಮಾತ್ರ ಬದಲಾಗ್ಲೇ ಇಲ್ಲ. ಆದ್ರೆ ಮೈನಾ ಅವ್ರು ಪ್ರೆಗ್ನೆಂಟ್ ಆಗೋದಕ್ಕೆ ಕಾರಣ ನಾನೇ ಅಂತ ನೀವ್ ನಂಬುದ್ರಲ್ಲ ಸರ್, ಅದೊಂದೇ ಒಂದು ಕಾರಣಕ್ಕೆ ನೀವು ನನ್ನ ಮೈನನ್ನ ಮದ್ವೆ ಮಾಡ್ಸದ್ರಿ. ನಾನು ಮೈನಾ ಅವ್ರ ಒಪ್ಪಿಗೆ ಇಲ್ಲದೆ ಮೈನಾ ಅವ್ರ ಕುತ್ತಿಗೆಗೆ ತಾಳಿ ಕಟ್ಟಿರಬಹುದು ಸರ್. ಅವರು ನನ್ನ ಜೀವನದಿಂದ ದೂರ ಹೋಗೋದಕ್ಕೆ ತುಂಬಾ ಪ್ರಯತ್ನನೂ ಪಟ್ಟಿರಬಹುದು. ಅದೆಲ್ಲ ಏನೇ ಆಗಿದ್ರು ಈ ನಿಮಿಷದವರೆಗೂ ನನ್ನ ಪ್ರಪಂಚ ಅಂತ ಅನ್ಕೊಂಡಿರೋ ನನ್ನ ಮೈನಾ ನನ್ನ ಹೆಂಡತಿಯಾಗಿ ನನ್ನ ಜೊತೆ ಇದ್ದಾರೆ ಸರ್. ನನ್ನ ಕೊನೆ ಉಸಿರಿರೋವರೆಗೂ ನಾನು ನನ್ನ ಮೈನಾ ಜೊತೆ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ನೀವು ಸರ್, ನೀವು. ಇದಕ್ಕಿಂತ ನನಗೆ ಬೇರೆ ಏನ್ ಸರ್ ಮಾಡೋದಕ್ಕಾಗತ್ತೆ? ನನ್ನ ನೀವು ತುಂಡು ತುಂಡ ಕತ್ರಸ್ ಹಾಕೋದ್ರು ನಾನ್ ನಿಮ್ಗೆ ಯಾವಾಗ್ಲೂ ಚಿರಋಣಿ ಆಗಿರ್ತೀನಿ ಸರ್. ಯಾವುದೇ ಒಂದು ಕಾರಣಕ್ಕೂ ನಾನು ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ ನನ್ಗೆ ಅಧಿಕಾರನೇ ಇಲ್ಲ ಸರ್. ಯಾಕಂದ್ರೆ ನನಗೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿರೋ ನನ್ನ ಮೈನಾನ ನೀವು ನನಗೆ ಕೊಡ್ಸಿದ್ದೀರಾ ಸರ್. ಧ್ರುವ, ಮೈನಾ ಎಷ್ಟು ಒಳ್ಳೆ ಹುಡುಗಿನೋ, ನೀನು ಅವಳಿಗಿಂತ ತುಂಬಾ ಒಳ್ಳೆ ಹುಡುಗ ಕಣೋ. ಈಗ ಹೇಳ್ತಾ ಇದ್ದೀನಿ, ಮೈನಾ ಅಂತ ಒಳ್ಳೆ ಹುಡುಗಿಗೆ ನಿನ್ನಂತ ಹುಡುಗನೇ ಸರಿ.
ನೀವಿಬ್ರೆ ಬೆಸ್ಟ್ ಕಪಲ್ ಕಣೋ, ಬೆಸ್ಟ್ ಕಪಲ್. ನಾನು ಕೂಡ ಎಷ್ಟೋ ಸಲ ಯೋಚನೆ ಮಾಡಿದ್ದೀನಿ, ನನ್ನ ಲೈಫಲ್ಲಿ ನಾನು ಏನೇ ಆಸೆ ಪಟ್ರು ದೇವ್ರು ಎಲ್ಲ ಕೊಟ್ಟಿದ್ದಾನೆ. ಆದ್ರೆ ಮೈನಾ ವಿಷಯದಲ್ಲಿ ದೇವ್ರು ಯಾಕೆ ಹೀಗೆ ಮಾಡ್ದ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ಅದೇನಕ್ಕೆ ಅಂತ ನನಗಿವತ್ತು ಈಗ ಅರ್ಥ ಆಗ್ತಾ ಇದೆ. ಮೈನನ್ಗೆ ಸರಿಯಾದ ಜೋಡಿ ನಾನಲ್ಲ, ನೀನೇ ಧ್ರುವ, ನೀನು. ನನ್ನ ಹತ್ರ ಹಣ ಇದೆ ಅಷ್ಟೆ, ಆದ್ರೆ ನಿನ್ನ ಹತ್ರ ಒಳ್ಳೆ ಗುಣ ಇದೆ. ನಿನ್ನಂತವ್ರ ಜೊತೆ ಮೈನಾ ಬದುಕಬೇಕು ಅಂತಾನೆ ಆ ದೇವರು ನಿಮ್ಮಿಬ್ಬರನ್ನ ಒಂದು ಮಾಡಿದ್ದಾನೆ. ಧ್ರುವ, ನಿನ್ನಷ್ಟು ನನಗೆ ತಾಳ್ಮೆನೂ ಇಲ್ಲ, ಸಹಿಸ್ಕೊಳ್ಳೋಷ್ಟು ಗುಣನೂ ಇಲ್ಲ. ನನ್ನ ಒಳಗೆ ಎಷ್ಟೋ ವಾಸಿಯಾಗದಿರೋ ಗಾಯಗಳಿಗೆ ನೀನು ಇಷ್ಟೊತ್ತು ಮಾತಾಡಿದ್ಯಲ್ಲ, ಅದನ್ನ ಔಷಧಿಯಾಗಿ ನನಗೆ ಹಚ್ಚಿದ್ಯಾ ಧ್ರುವ. ಆದ್ರೂ ಆ ನೋವು, ಸಂಕಟ ಎಲ್ಲನೂ ಹಾಗೆ ಇದೆ. ಮೈನಾ ಪರಿಸ್ಥಿತಿಗೆ ಕಾರಣ ಯಾರು ಅಂತ ಕಂಡುಹಿಡಿಯೋವರೆಗೂ ಆ ನೋವು, ಸಂಕಟ ಬಿಟ್ಟು ಹೋಗಲ್ಲ ಧ್ರುವ. ಅವನು ಯಾರು ಅನ್ನೋದು ನಾವು ಕಂಡುಹಿಡಿಲೇಬೇಕು. ಹೌದು ಸರ್, ಆ ಬೈರ ಎಲ್ಲಿದ್ದಾನೆ ಅಂತ ಕಂಡು ಹಿಡಿದ್ರೆ ಅವನ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ. ಆಗ ನಿಮ್ಮ ಮನ್ಸಲ್ಲಿರೋ ಗಾಯ ಅಷ್ಟೇ ಅಲ್ಲ ಸರ್, ಮೈನಾ ಅವ್ರ ಮನ್ಸಲ್ಲಿ ಹಾಕಿರೋ ಗಾಯನೂ ಎಲ್ಲ ವಾಸಿಯಾಗೋಗುತ್ತೆ. ಹೌದು ಧ್ರುವ, ಅವನು ಯಾರು ಅಂತ ಕಂಡು ಹಿಡಿಯದೆ ನಾವೀ ಊರಿಂದ ಆಚೆ ಹೋಗ್ಬಾರ್ದು. ಹೌದು ಸರ್, ಕಂಡು ಹಿಡಿಯೋಣ ಸರ್. ಒಂದೇ ಒಂದು ವಿಷಯ ಸರ್, ನೀವಿನ್ಮೇಲಿಂದ ಯಾರ ಮುಂದೆನೂ ತಲೆ ತಗ್ಗಿಸ್ಬಾರ್ದು ಸರ್, ಪ್ಲೀಸ್ ಸರ್. ನಡೆದಿರೋ ಯಾವ ವಿಷಯದಲ್ಲೂ ನಿಮ್ದು ಯಾವ ತಪ್ಪು ಇಲ್ಲ ಸರ್. ಮೈನಾ ಅವ್ರ ಮೇಲೆ ನನಗೆ ಎಷ್ಟು ಪ್ರೀತಿ ಇದೆಯೋ ನಿಮಗೂ ಅವ್ರ ಮೇಲೆ ಅಷ್ಟೇ ಕಾಳಜಿ ಇದೆ ಸರ್. ಕಾಳಜಿಯಿಂದಾನೇ ನೀವು ಈ ಥರ ಎಲ್ಲ ಮಾತಾಡಿದ್ದೀರಂತ ನನಗೆ ಗೊತ್ತು. ಅದನ್ನ ಬಿಟ್ಟು ನೀವು ಯಾವ ತಪ್ಪು ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಸರ್. ಸರ್, ನೀವು ನನ್ನ ಗುಣದ ಬಗ್ಗೆ ಹೇಳ್ತಾ ಇದ್ದೀರಲ್ಲ ಸರ್. ಸರ್, ಈಗ ಹೇಳ್ತಾ ಇದ್ದೀನಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರ್. ನೀವು ಯಾವತ್ತಿದ್ರು ಗುಣದಲ್ಲಾಗ್ಲಿ ನಡತೆಲಾಗ್ಲಿ ಅಪ್ಪಟ ಚಿನ್ನ ಸರ್. ಥ್ಯಾಂಕ್ ಯು ಸೋ ಮಚ್ ಧ್ರುವ.